ಪ್ರಜ್ವಲ್ ಬಂಧಿಸಲು ಹೊಸ ಅಸ್ತ್ರವನ್ನ ಹೂಡಿದೆ ಎಸ್ಐಟಿ. ಪ್ರಜ್ವಲ್ ಅಕೌಂಟ್ಗಳ ಮೇಲೆ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಪ್ರಜ್ವಲ್ಗೆ ಸೇರಿದಂತ 2 ಅಕೌಂಟ್ಗಳ ಮೇಲೆ ಎಸ್ಐಟಿ ಕಣ್ಣಿಟ್ಟಿದೆ. ಬ್ಯಾಂಕ್ ಬಳಿ ಪ್ರಜ್ವಲ್ ಖಾತೆಗಳ ಮಾಹಿತಿಯನ್ನ ಕೇಳಿದೆ ಎಸ್ಐಟಿ. ಪ್ರತಿ ಬ್ಯಾಂಕಿನ ವಹಿವಾಟಿನ ಮೇಲೂ ಹದ್ದಿನ ಕಣ್ಣಿಟ್ಲಾಗಿದೆ. ಪ್ರಜ್ವಲ್ಗೆ ಹಣಕಾಸಿನ ತೊಂದರೆ ಆದರೆ ಭಾರತಕ್ಕೆ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಎಸ್ಐಟಿ ಮುಂದಾಗಿದೆ. ಪ್ರಜ್ವಲ್ಗೆ ಮಾಸ್ಟರ್ ಸ್ಟ್ರೋಕ್ ಇಟ್ಟಿದೆ ಎಸ್ಐಟಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಸ್ಐಟಿ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು. ಪ್ರಜ್ವಲ್ ಬಂಧಿಸೋದಕ್ಕೆ ಎಸ್ಐಟಿ ಪ್ರಯತ್ನವನ್ನ ಮುಂದುವರೆಸಿದೆ. ಪ್ರಜ್ವಲ್ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಂತೆ ವಶಕ್ಕೆ ಪಡೆಯೋದಕ್ಕೆ ಪ್ಲಾನ್ ಮಾಡಿದೆ ನಿಜ, ಆದ್ರೆ ಪ್ರಜ್ವಲ್ ಭಾರತಕ್ಕೆ ವಾಪಸ್ ಆಗ್ತಾ ಇಲ್ಲ. ಹಲವು ಬಾರಿ ಟಿಕೆಟ್ ಬುಕ್ ಆಗತ್ತೆ, ಮತ್ತೆ ಕ್ಯಾನ್ಸಲ್ ಆಗುತ್ತೆ. ಇವತ್ತು ಕೂಡ ಟಿಕೆಟ್ ಬುಕ್ ಆಗಿತ್ತು, ಈಗ ಮತ್ತೆ ಅದು ಕ್ಯಾನ್ಸಲ್ ಆಗಿದೆ. ಹಾಗಾಗಿ ಎಲ್ಲೇ ಇದ್ರೂ ಕೂಡ ವಿದೇಶದಲ್ಲಿ ಪ್ರಜ್ವಲ್ ಭಾರತಕ್ಕೆ ವಾಪಸ್ ಬರುವಂತೆ ಮಾಡಬೇಕು ಅಂತ ಎಸ್ಐಟಿ ಈ ಅಸ್ತ್ರ ಪ್ರಯೋಗಿಸ್ತಾ ಇದೆ. ಪ್ರಜ್ವಲ್ ಅಕೌಂಟ್ಗಳ ಮೇಲೆ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ಎಸ್ಐಟಿ ವಿದೇಶದಲ್ಲಿರುವಂತಹ ಪ್ರಜ್ವಲ್ರನ್ನ ವಾಪಸ್ ಕರೆಸೋದಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೆ. ವಾಪಸ್ ಬಂದ ನಂತರ ತಕ್ಷಣ ವಶಕ್ಕೆ ಪಡೆಯೋದಕ್ಕೂ ಕೂಡ ಸಿದ್ಧತೆ ನಡೆಸಿದೆ. ಆದ್ರೆ ಪ್ರಜ್ವಲ್ ಭಾರತಕ್ಕೆ ವಾಪಸ್ ಆಗ್ತಾ ಇಲ್ಲ. ಟಿಕೆಟ್ ಬುಕ್ ಆಗತ್ತೆ, ಇಮಿಡಿಯೇಟ್ಲಿ ಕ್ಯಾನ್ಸಲ್ ಆಗತ್ತೆ. ಹಾಗಾಗಿ ಈಗ ಎಸ್ಐಟಿ ಒಂದು ಅಸ್ತ್ರ ಪ್ರಯೋಗಿಸ್ತಾ ಇದೆ, ಅದೇ ಪ್ರಜ್ವಲ್ ಅಕೌಂಟ್ ನ ಮೇಲೆ ಕಣ್ಣಿಡೋದ್ರ ಮೂಲಕ. ಸೊ ಯಾವ ರೀತಿ ಈ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಹೊರಟಿದೆ ಎಸ್ಐಟಿ? ಖಂಡಿತ ವೀಕ್ಷಿತ. ಯಾಕಂದ್ರೆ ಈಗ ಆಲ್ರೆಡಿ ಎಸ್ಐಟಿ ರಚನೆ ಆದ ಮೇಲೆ ಒಟ್ಟು 3 ಎಫ್ಐಆರ್ ಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತದ್ದು. 3 ಕೂಡ 376 ಅಂದ್ರೆ ಅತ್ಯಾಚಾರ ಮತ್ತೆ ಲೈಂಗಿಕ ದೌರ್ಜನ್ಯದ ಹೇಳಿಕೆಗಳ ಆಧಾರದ ಮೇಲೆ ದಾಖಲಾದಂತಹ ದೂರುಗಳು. ಈ ಮೂರು ಕೂಡ ತುಂಬಾ ಕಠಿಣ ಆಗ್ತವೆ. ಸೊ ಹೀಗಾಗಿ ಪ್ರಜ್ವಲ್ರ ಹೇಳಿಕೆ ಮತ್ತೆ ಪ್ರಜ್ವಲ್ರ ಬಂಧನ ಎಸ್ಐಟಿಗೆ ತುಂಬಾ ಅವಶ್ಯಕವಾಗಿರುವಂತಹ ಹಿನ್ನೆಲೆಯಲ್ಲಿ ಕಳೆದ ಹಲವಾರು ದಿನಗಳಿಂದಲೂ ಕೂಡ ಆತನ ಚಲನವಲನ ಮೇಲೆ ಸಾಕಷ್ಟು ಕಣ್ಣು ಕೂಡ ಇಟ್ಟಿರುವಂತದ್ದು. ಈಗ ಆಲ್ರೆಡಿ ಲುಕೌಟ್ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ, ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಸೊ ಈ ಹಂತದಲ್ಲಿ ಆತನನ್ನ ಭಾರತಕ್ಕೆ ಕರೆ ತರುವಂತಹ ಎಲ್ಲಾ ಪ್ರಯತ್ನಗಳನ್ನು ಕೂಡ ಎಸ್ಐಟಿ ಯಾವುದು ಬಿಡದಂಗೆ ಮಾಡ್ತಾ ಇದ್ದಾರೆ. ಅದರ ಒಂದು ಭಾಗವಾಗಿ ಆತನ ಅಕೌಂಟ್ಗಳ ಮೇಲೆ ಕೂಡ ಎಸ್ಐಟಿ ಅಧಿಕಾರಿಗಳು ಕಣ್ಣಿಟ್ಟಿರುವಂತದ್ದು. ಅಂದ್ರೆ ಆತನಿಗೆ ಹಣಕಾಸಿನ ತೊಂದರೆ ಆದಂತಹ ಸಂದರ್ಭದಲ್ಲಿ ಭಾರತಕ್ಕೆ ವಾಪಸ್ ಆಗುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಅರಿತಂತಹ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಹೊಂದಿರುವಂತಹ 2 ಅಧಿಕೃತ ಅಕೌಂಟ್ಗಳ ಮೇಲೂ ಕೂಡ ಕಣ್ಣಿಟ್ಟಿರುವಂತಂದ್ರೆ ಯಾವ್ದಾದ್ರು ಟ್ರಾನ್ಸಾಕ್ಷನ್ ಎಲ್ಲೆಲ್ಲಿ ಆಗುತ್ತೆ, ಮತ್ತೆ ಎಲ್ಲೆಲ್ಲಿ ಡ್ರಾ ಆಯ್ತು, ಮತ್ತೆ ಯಾವ ಒಂದು ಅಕೌಂಟ್ ಇಂದ ಮತ್ತೊಂದು ಅಕೌಂಟ್ಗೆ ಯಾರ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಯ್ತು, ಇದೆಲ್ಲವನ್ನು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಜೊತೆಗೆ ಬ್ಯಾಂಕ್ ಅಧಿಕಾರಿಗಳು ಕೂಡ ಈ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ಕೊಡ್ತಾರೆ. ಅಂದ್ರೆ ಯಾವ್ದಾದ್ರು ಟ್ರಾನ್ಸಾಕ್ಷನ್ ಆದಂತಹ ಸಂದರ್ಭದಲ್ಲಿ ನಮಗೆ ಮಾಹಿತಿ ಕೊಡಿ, ಆದಷ್ಟು ಡೆಪಾಸಿಟ್ ಆಗುವಂತಹ ಹಣ ಡೆಪಾಸಿಟ್ ಆಗ್ತಲ್ಲ ಆ ಪ್ರಕ್ರಿಯೆಗೆ ತಡೆ ನೀಡಿ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಮೌಖಿಕವಾಗಿ ಹೇಳುವಂತಂದ್ರೆ ಒಂದು ಹಂತದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಕೈಗೆ ಹಣ ಸಿಗಬಾರದು, ಸಿಕ್ಕಿದ್ರೆ ಮಾತ್ರ ಅವರು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪರಾರಿಯಾಗುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಆರ್ಥಿಕ ಸಂಕಷ್ಟಕ್ಕೆ ತೂಡುವಂತಹ ಎಲ್ಲಾ ಪ್ರಯತ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡುವಂತ. ಯಾಕಂದ್ರೆ ಹಣ ಇದ್ರೆ ತಾನೇ ಆತ ಒಂದು ಕಡೆಯಿಂದ ಮತ್ತೊಂದು ಕಡೆ ಟ್ರಾವೆಲ್ ಆಗುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿ ಪ್ರಜ್ವಲ್ಗೆ ಏನಾದ್ರು ಹಣಕಾಸಿನ ಸಮಸ್ಯೆ ಆದ್ರೆ ವಿಧಿ ಇಲ್ಲದೆ ಭಾರತಕ್ಕೆ ಬರುವಂತಹ ಸಾಧ್ಯತೆ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಪ್ರಯತ್ನ ಕೂಡ ಮಾಡಲಾಗಿರುವಂತದ್ದು. ಯಾಕಂದ್ರೆ ಭಾರತ ದೇಶದ ಒಳಗಡೆ ಇದ್ರೆ ಇಷ್ಟೊತ್ತು ಆಲ್ರೆಡಿ ಪ್ರಜ್ವಲ್ ಅರೆಸ್ಟ್ ಆಗಿ ತುಂಬಾ ದಿವಸ ಆಗ್ಬೇಕಾಯ್ತು. ಆದ್ರೆ ಪ್ರಜ್ವಲ್ ಇರುವಂತದ್ದು ಜರ್ಮನಿಯಲ್ಲಿ ಇರುವಂತದ್ದು. ಅಂದ್ರೆ ಜರ್ಮನಿ ಸೇರಿದಂತೆ ಒಟ್ಟು 24 ದೇಶಗಳಿಗೆ ಆತ ಯಾವುದೇ ವೀಸಾ ಇಲ್ಲದಂಗೆ ಅಡ್ಡಾಡ್ಬೋದು 90 ದಿನಗಳ ಕಾಲ. ಸೊ ಹೀಗಾಗಿ ಆತನನ್ನ ಬಂಧನ ಮಾಡೋದಕ್ಕೆ ಮತ್ತೆ ಭಾರತಕ್ಕೆ ಕರೆ ತರುವಂತಹ ಎಲ್ಲಾ ಪ್ರಯತ್ನಗಳು ಕೂಡ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ 4 ಬಾರಿ ಟಿಕೆಟ್ ಬುಕ್ ಮಾಡಿದಂತಹ ಪ್ರಜ್ವಲ್ ರೇವಣ್ಣ ಇವತ್ತು 5ನೇ ಬಾರಿ ಟಿಕೆಟ್ ಕೂಡ ಬುಕ್ ಮಾಡಿದ್ದಾರೆ. ಒಂದು ಮಾಹಿತಿ ಪ್ರಕಾರ ಪ್ರಜ್ವಲ್ ರೇವಣ್ಣ ಇವತ್ತಕ್ಕೆ ಭಾರತಕ್ಕೆ ಬರ್ತಾರೆ ಅನ್ನುವಂತಹ ಮಾಹಿತಿ ತುಂಬಾ ಖಚಿತ ಆಗ್ತಾ ಇದೆ. ಬಹುಶಃ ಇನ್ನೊಂದು ಗಂಟೆಯ ಒಳಗಡೆ ಆತ ಭಾರತಕ್ಕೆ ಬರುವಂತಹ ಫ್ಲೈಟ್ ಹತ್ತಿದನ ಇಲ್ವಾ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆ ಬಳಿಕ ಎಸ್ಐಟಿ ಅಧಿಕಾರಿಗಳು ತಮ್ಮ ಮುಂದಿನ ನಡೆಯನ್ನು ಕೂಡ ಮಾಡ್ತಾರೆ. ಪ್ರಜ್ವಲ್ ಭಾರತಕ್ಕೆ ಬರುವಂತಹ ಎಲ್ಲಾ ಅವಕಾಶಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡ್ತಾನೆ ಬರ್ತಾರೆ. ಬಹುಶಃ ಭಾರತಕ್ಕೆ ಬರ್ತಾನ ಇಲ್ವಾ ಅಥವಾ ಒಂದು ವೇಳೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡುವಂತಹ ಪ್ರಮೇಯ ಬಂದಂತಹ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಹಾಕ್ಬೇಕಾಗತ್ತೆ, ನ್ಯಾಯಾಲಯದಿಂದ ವಾರೆಂಟ್ ಕೂಡ ತಗೋಬೇಕಾಗತ್ತೆ. ಸೊ ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಗೂ ಕೂಡ ಒಂದು ತಂಡ ಮುಂದಾಗಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ
ಬಹುಶಃ ಇವತ್ತು ಒಂದು ವೇಳೆ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಆತನ ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಶ್ವೇತಾ. ಎಸ್, ಥ್ಯಾಂಕ್ ಯು ರವಿಕುಮಾರ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.